ಯದುಕುಲ ವಂಶ ತಿಲಕ ಬಲರಾಮರಿಗೆ ಸಚಿವರಿಯರೇ, ಯಾಧವ ಕುಲ ಬೋಧದಿಂದಿರಲು ಎನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ. ಯಾದವ ಕುಲ ಬೋಧದಿಂದಿರಲು. ಸಚಿವರಿಯರೇ, ದ್ವಾರಕ ನಗರದ ನಡಿತವನ್ನು ಸೌರ್ಯದಿ ನಗರದ ನಡಿತವನ್ನು ಸೌರ್ಯದಿ ನಡೆಸುತ್ತ ಈ ನುಡಿಯ ಬೇಡ್ವೆ ಕಲವ ಕುಲ ಯಾಧವ ಕುಲ ಬೋಧದಿಂದಿರಲು ಎನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ. ಯಾದವ ಕುಲ ಬೋಧದಿಂದಿರಲು. ಸಚಿವರಿಯರೇ, ಸಾಧು ಸಂತರ ಕ್ರೋಧ ತೊರೆದು ಒದಯದಿಂದ ಸತತ ಹೃದಯದಿಂದ ಸತತ ನಾದ ಮೂರ್ತಿ ಶಿವನ ಸ್ಮರಿಸಿ. ಸಚಿವರಿಯರೇ, ನಾದ ಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡ್ಬಾರೆ. ಯಾದವ ಕುಲ ಬೋಧದಿಂದಿರಲು ಎನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ. ಯಾದವ ಕುಲ ಬೋಧದಿಂದಿರಲು. ಕೃತವರ್ಮಾದಿಗಳೇ, ಪ್ರಭು, ಈ ನಮ್ಮ ಯಾದವ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಗಳಿಂದ ಕೂಡಿ ಪ್ರಜೆಗಳಲ್ಲೂ ಕ್ಷೇಮದಿಂದುವರೆ, ಅದು ಅಲ್ಲದೆ ಪ್ರಜೆಗಳೆಲ್ಲರೂ ಮಾನವನ ದಾರದಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸಿ ಸಭೆಗೆ. ಅಪ್ಪಣೆ ಮಹಾಪ್ರಭು. ಯಾದವರೀಶರೇ ಲಾಲಿಸು ಬೇಳುವೆ, ಯಾದವರೀಶರೇ ಲಾಲಿಸು ಬೇಳುವೆ, ನಮ್ಮಯ ರಾಜ್ಯದ ವಿವರವನ್ನೆಲ್ಲ. ಮಹಾಪ್ರಭು, ಸಹೋದರಿಗಳೇ, ನಮ್ಮಯ ರಾಜ್ಯದ ವಿವರವನ್ನೆಲ್ಲ. ಕಾಲ ಕಾಲಕ್ಕೆ ಬೀಳುತ್ತ ಮಳೆಗಳು. ಮಹಾಪ್ರಭು, ಸಚಿವರೇ, ಕಾಲ ಕಾಲಕ್ಕೆ ಬೀಳುತ್ತ ಮಳೆಗಳು, ಬೆಳೆದ ಬೆಳೆಗಳೇ ಸುಖದಿಂದಿಹರೆ. ಬೆಳೆದ ಬೆಳೆಗಳೇ ಸುಖದಿಂದಿಹರೆ. ಯಾದವರೀಶರೇ ಲಾಲಿಸು ಬೇಳುವೆ, ನಮ್ಮಯ ರಾಜ್ಯದ ವಿವರವನ್ನೆಲ್ಲ. ಸತ್ಯವಂತರು ದಾರುಣಿ ಪ್ರಜೆಗಳು. ಮಹಾಪ್ರಭು, ಸಚಿವರಿಯರೇ, ಸಚಿವರಿಯರೇ, ಸತ್ಯವಂತರು ದಾರುಣಿ ಪ್ರಜೆಗಳು ನಿತ್ಯಾನಂದದಿ ಮಾಡುತ್ತಾರೆ. ಮಹಾಪ್ರಭು, ಸಚಿವರೇ, ಸಚಿವರೇ, ನಿತ್ಯಾನಂದದಿ ಮಾಡುತ್ತಲೇ ಹರೇ. ಯಾದವರೀಶರೇ ಲಾಲಿಸು ಬೇಳುವೆ, ನಮ್ಮಯ ರಾಜ್ಯದ ವಿವರವನ್ನೆಲ್ಲ.
ಮಹಾಪ್ರಭು, ಸಚಿವರೇ, ಈ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ಜನರು ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಮಾಧವನ ಧ್ಯಾನದಲ್ಲಿ ನಿರತರಾಗಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಫಲ ಫಲ ಸಚಿವರೇ, ರಾಜತಂತ್ರ ನಿಪುಣತೆ ಉಳ್ಳ ಹಕ್ರೂರರು ಈ ಯಾದವ ರಾಜ್ಯದಲ್ಲಿ ಇರಬೇಕಾದ್ರೆ ಈ ಯಾದವರಿಗಾಗಲಿ ರಾಜ್ಯಕ್ಕಾಗಲಿ ಯಾವುದು ಕುಂತು ಬರಬಾರದು. ನೀವು ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಮಹಾಪ್ರಭು. ದಂಡನಾಯಕರೇ, ಮಹಾಪ್ರಭು, ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ದಳಪ ವಿವರವೇನು ದಳಪ. ಮಂದಿ ಮಾರ್ಬಲ ದಂಡು ದಳ, ಮಂದಿ ಮಾರ್ಬಲ ದಂಡು ದಳ, ಚಂಡ ಪ್ರಚಂಡದಿ ಕಾರ್ಯವನ್ನೆಸಗಿ. ಚಂಡ ಪ್ರಚಂಡದಿ ಕಾರ್ಯವನ್ನೆಸಗಿ ಶತ್ರು ಪಡೆಗಳ ಶರಣತಿ ಮಾಡಿ, ಶತ್ರು ಪಡೆಗಳ ಶರಣತಿ ಮಾಡಿ ಶೌರ್ಯದಿ ನಡೆಸಿರಿ ಸೈನ್ಯವನ್ನೆಲ್ಲ, ಶೌರ್ಯದಿ ನಡೆಸಿರಿ ಸೈನ್ಯವನ್ನೆಲ್ಲ. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ದಳಪ ವಿವರವೇನು ದಳಪ. ಮೃತವರ್ಮಾದಿಗಳೇ, ನಮ್ಮ ಯಾದವ ರಾಜ್ಯದ ಸೈನ್ಯದ ಫಲಾಬಲವನ್ನು ಯಾವ ರೀತಿ ಇಟ್ಟಿರುವೆ? ಅದು ಅಲ್ಲದೆ ಸಾಮಂತರಾದರೂ ಸರಿಯಾಗಿ ಕಪ್ಪ ಕಾಣಿಕೆ ತಂದೊಪ್ಪಿಸಿ ಈ ಯಾದವರ ಭಂಡಾರಕ್ಕೆ ಸಲ್ಲುತ್ತಿರುವುದೇ, ಅದನ್ನು ಈ ಸಭೆಗೆ ಮಂಡಿಸಿ. ಅಪ್ಪಣ ಮಹಾಪ್ರಭು. ಧರಣಿ ಬದಿಯಕ್ಕೆ ಧರಣಿ ಬದಿಯಕ್ಕೆ ಹರಿದು ಪದರ ಶಿರಗಳನ್ನು ಹರಿದು ಪದರ ಶಿರಗಳನ್ನು ದಂತರಾಸವನ್ನು ತೋಳಿ ಬರಲು ಜನ್ಮದಂತರಾಸವನ್ನು ತೋಳಿ ಬರಲು ಸತ್ತರೇ ಸತ್ತರವರ ಶತ್ರುಗಳ ಸತ್ತರೇ ಸತ್ತರವರ ಶತ್ರುಗಳ ಧರಣಿ ಬದಿಯಕ್ಕೆ ಬರಿಯನ ಹರಿದು ಪದರ ಶಿರಗಳನ್ನು ದೂರಗಳು ಕಥೆಯನ್ನ ತಿರುಗಿಸುತ್ತ ಗದೆಯನ್ನು ತಿರುಗಿಸುತ್ತ ಮತ್ತೆ ವೈರಿಯ ಸತ್ತರೇ ಸುತ್ತರವರ ಶತ್ರುಗಳ ಸತ್ತರೇ ಸುತ್ತರವರ ಶತ್ರುಗಳ ಧರಣಿ ಬದಿಯಕ್ಕೆ ಮಹಾಪ್ರಭು, ಫಲಾಫಲವು ಹೇಗಿರುವುದೆಂದರೆ ಶತ್ರುರಾಜರ ಎಂಬನ್ನು ಕಂಡರೆ ಗಡಗಡ ನಡುಗುವುದಲ್ಲದೆ ಕಪ್ಪ ಕಾಣಿಕೆಯನ್ನು ತಂದಪ್ಪಿಸಿ ಮಿತ್ರರಂತೆ ಬಾಡುವರು. ಹಾಗೂ ಹೆಚ್ಚು ಮೆರೆದವರ ಶಿರಸನ್ನು ಕಾತರಿಗೆ ತಮ್ಮ ಪಾದಚರಣೆಗಳಿಗೆ ಸೇವಕರನ್ನಾಗಿ ಮಾಡಿರುವನು ಮಹಾಪ್ರಭು, ಸೇವಕರನ್ನಾಗಿ ಮಾಡಿರುವನು. ಮುಂದೇನಪ್ಪಣ ಮಹಾಪ್ರಭು? ಅರಸನಿಗೆ ಸರಸರ ನಡೆಯುವ ಪರಿಪರಿ ಕಾಡಿದ ವಿವರಗಳ ಅರಸನಿಗೆ ಸರಸರ ನಡೆಯುವ ಪರಿಪರಿ ಕಾಡಿದ ವಿವರಗಳ ಪರಿಪರಿ ಕಾರ್ಯದ ವಿವರಗಳ ಪರಿಪರಿ ಕಾಡಿದ ವಿವರಗಳ ಶತ್ರುರಾಜರು ಎಂಬ ಕಂಡರೆ ಶತ್ರುರಾಜರು ಎಂಬ ಕಂಡರೆ ಗಡಗಡ ಗಡಗಡ ನಡಗವರು ಗಡಗಡವರು ನಡಗವರು ಅರಸನಿಗೆ ಪರಿಪರಿ ಕಾಡಿದ ವಿವರಗಳ ಪರಿಪರಿ ಕಾಡಿದ ವಿವರಗಳ ಪರಿಪರಿ ಕಾಡಿದ ವಿವರಗಳ
ಭ್ರಮಾದಿಗಳೇ, ನಿನ್ನಂತ ಕಾರ್ಯದಕ್ಷತೆ ಉಳ್ಳವನು, ಸೂರನು ವೀರನೂ ಆದ ಸೈನ್ಯಾಧೀಕ್ಷನು ಈ ಯಾದವ ರಾಜ್ಯದಿರಬೇಕಾದ್ರೆ ಯಾದವರಿಗಾಗಲಿ ನನಗಾಗಲಿ ಯಾವುದು ತಂಡಕ್ಕೆ ಬರೋದು? ನೀವು ನಿಪೀಠ ಪರಿಗ್ರಹಿಸಿ. ಅಕ್ರೂರ ಕೃತೋರ್ಮಾದಿಗಳೇ, ನಾನೇ ಮಹಾಧನ್ಯನೋ ಧಾರೆಯೋಳು. ಲಾಸ್ಟ್ ಹಾಕಿರ್ಬಿಡ್ರಪ್ಪ, ಲಾಸ್ಟ್ಗೆ ಹಲೋ, ಲಾಸ್ಟ್ ಹಾಕಿರ್ಬಿಡ್ರಿ. ಯಾರು ಹಾಕರಲ್ಲ, ಹಾಕ್ಬಿಡ್ರಪ್ಪ, ಪದೇ ಪದೇ ಬರಬೇಡ್ರಿ. ಲಾಸ್ಟ್ ಲಾಸ್ಟ್ ಆಗಿ ಲಾಸ್ಟ್ಗೆ ಲಾಸ್ಟ್ 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 ಆಗಿ ಲಾಸ್ಟ್ ಹಾಕಿರ್ಬಿಡ್ರಪ್ಪ. ಓರಿ 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 ಅದರ್ಲಿ ಬಿಡಿ, ಅದರ್ಲಿ. ನಾನೇ ಮಹಾಧನ್ಯನೋ ಧಾರೆಯೋಳು, ನಾನೇ ಮಹಾಧನ್ಯನೋ. ಮಾರಿಗಳೇ, ಇಂಥ ಸುಗುಣ ಸಂಪನ್ನರ ಸತ್ಸಂಗ ಇರುವಲ್ ನಾನೇ ಮಹಾಧನ್ಯನೋ ಧಾರೆಯೋಳು, ನಾನೇ ಮಹಾಧನ್ಯನೋ. ನೋಡ್ರೆ ಹಲದರ ನಾಳ್ವಿಕೆಯಲ್ಲೀಗ ಪ್ರಜೆಗಳು ಬಲು ಸಂತೋ ಕರಿ ಬಾಳ್ವರ. ಮಾರಿಗಳೇ, ಹಲದರ ನಾಳ್ವಿಕೆಯಲ್ಲೀಗ ಪ್ರಜೆಗಳು ಬಲು ಸಂತೋ ಕರಿ ಬಾಳ್ವರೆ. ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಸಲಿಲದ ಶೋಭೆಗೆ ಅಲೆಗಳೇ ಕಾರಣ. ಜಲಚರ ಜೀವಿತ ಕುಲ ನದಿಗಳ ಪರಿ, ಜಲಚರ ಜೀವಿತ ಕುಲ ನದಿಗಳ ಪರಿ. ನಾನೇ ಮಹಾಧನ್ಯನೋ ಧಾರೆಯೋ, ನಾನೇ ಮಹಾಧನ್ಯನೋ. ಸಂಪನ್ನರ ಸತ್ಸಂಗ ಇರುವಲ್ ನಾನೇ ಮಹಾಧನ್ಯನೋ ಧಾರೆಯೋಳು, ನಾನೇ ಮಹಾಧನ್ಯನೋ. ಮಾರಿಗಳೇ, ಪನ್ನಗ ಸಯನನ್ನ ಉನ್ನತಿಗೋಲ್ವರು ಇನ್ಯಾರಿರುವರು ಈ ಯುಗದೋಳ್. ಹೌದಲ್ಲ? ಹೌದು ಹೌದು ಹೌದು. ಪನ್ನಗ ಸಯನನ ಉನ್ನತಿಗೋಲ್ವರು ಇನ್ಯಾರಿರುವರು ಈ ಯುಗದೋಳ್. ಸನ್ನಿವೇಶವನ್ನರಿತು ಪ್ರಜೆಗಳ, ಸನ್ನಿವೇಶವನ್ನರಿತು ಪ್ರಜೆಗಳ ಸುಖವನ್ನೇ ಬಯಸುವುದನಿಸುತ್ತಯಮಗೆ, ಸುಖವನ್ನೇ ಬಯಸುವುದನುಚಿತಯಮಗೆ. ನಾನೇ ಮಹಾಧನ್ಯನೋ ಧಾರೆಯೋಳು, ನಾನೇ ಮಹಾಧನ್ಯನೋ. ಇಂಥ ಸುಗುಣ ಸಂಪನ್ನರ ಸತ್ಸಂಗ ಇರುವಾಗ ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ, ಧನ್ಯನೋ ಧನ್ಯನೋ. ಕಾರ್ಯತಂತ್ರವುಳ್ಳ ಮಂತ್ರಿಯು
ಕಾರ್ಯದಕ್ಷತೆ ಉಳ್ಳ ಸೈನ್ಯಾಧೀಕ್ಷನು ಈ ಯಾದವ ರಾಜ್ಯ ಬೇಕಾದ್ರೆ ಯಾವುದು ಕುಂದಕ ಬರದು. ನೀವು ಪೀಠಂ ಪರಿಗ್ರಹಿಸಿ. ಚಾರಣೆ ಸಮಾಚಾರವೇನು? ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ, ಬಹಳ ಸಂತೋಷ. ಆತನು ರಾಜ ಮರ್ಯಾದೆ ಕರೆದುಕೊಂಡು ಬನ್ನಿ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನಿಮ್ಮ ಮಗಳವಾಗಲಿ, ಬಾ ಪೀಠವನ್ನು ಅಲಂಕರಿಸು. ದುರ್ಯೋಧನ, ಬೇಡ ಬೇಡ. ನಮ್ಮ ರಾಜನರ್ತಕಿಯನ್ನು ಬರಮಾಡಿರಿ. ಹಲೋ ಅಪ್ಪಣೆ ಮಹಾಪ್ರಭು, ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಹಲೋ ಅಂದದ ಶಿಲೆ ಎರಡು ನಲಿದಾಡಿದೆ, ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಊದುರಿದು. ಅಂದದ ಶಿಲೆ ಎರಡು ನಲಿದಾಡಿದೆ. ಎಂಬುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎಂಬುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಇವು ಅಲ್ಲವೇ. ನಾಯಕಿಯೇ ನಿನಗೆ ಇವು ಅಲ್ಲವೇ, ನಾಯಕಿಯೇ ನಿನಗೆ ಇವು ಅಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ಎನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಊದುರಿದು. ಅಂದದ ಶಿಲೆ ಎರಡು ನಲಿದಾಡಿದೆ. ಮುತ್ತಿನ ಮಾಲಯ ಗಟ್ಟು ತಂದಿತ ಎನ್ನೊಂದು, ಆಸೆಯ ಬೀರುದ ಮುಂಬೆಯು ಬರುವುದು ದುಂಬಿಯು ಮತ್ತೊಂದು. ಎನ್ನೊಂದು ಆಸೆಯ ಬೀರುದ ಬರುವುದು ಮುಂಬೆಯು ಮತ್ತೊಂದು. ತತ್ತೆ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು. ಸಂಗೀತದ ಸ್ವರನಾದವಗೆ ಬರುವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು. ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು, ಆಡುತ್ತ ಬರುವುದು ದುಂಬಿಯ ರೀತಿ. ಆಡುತ್ತ ಬರುವುದು ದುಂಬಿಯ ರೀತಿ. ಆಡುತ್ತ ಬರುವುದು ದುಂಬಿಯ ರೀತಿ, ಆಡುತ್ತ ಬರುವುದು ದುಂಬಿಯ ರೀತಿ. ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಊದಿರಿದು.
ಅಂದದ ಶಿಲೆ ಎರಡು ನಲಿದಾಡಿದೆ ಎರಡು ನಲಿದಾಡಿದೆ ಕಜಳು ತಾಮ್ಕ ಕಜಳು ತಾಮ್ಕ ಕಜಳು ತೈ ದೈತ ತೈದ ಕಜಳು ತೈದ ಕಜಳು ತೈದ ಕಜಳು ತೈ ದೈತ ತಾಮ್ಕ ಕಜಳು ತಾಮ್ಕ ಕಜಳು ತಾಮ್ಕ ಕಜಳು ತೈ ದೈತಾಂ ತೈದ ಕಜಳು ತೈದ ಕಜಳು ತೈದ ಕಜಳು ತೈ ದೈತ ತತ್ತರಿಗಿಡದಕ ತಾಮ್ 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 ದಿಗು ತರಿಗಿಡದಕ ತಾಮ್ 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 ತತ್ತರಿಗಿಡದಕ ತಾಮ್ 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 ದಿಗು ತರಿಗಿಡದಕ ತಾಮ್ 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 ತತ್ತರಿಗಿಡದ ದಿಂಗಿಣದಕು ದಿಂಗಿಣದಕು ತಾಮ್ 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 ತತ್ತರಿಗಿಡದ ದಿಂಗಿಣದಕು ದಗಜಣು ಜಣು ತಾಮ್ 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 ತದಿಂಗಿಣ ದಿದಿಂಗಿಣ ತದಗಿಣದಂ 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 ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಊಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ 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 ತ್ರಿಗಡದಾಂ ತಾಂ 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 ತ್ರಿಗಡದಾಂ ತಾಂ. ದುರ್ಯೋಧನ, ನೀಡಿ ಬಂದ ಸಮಾಚಾರವೇನು? ಎಲ್ಲರೂ ಕುಶಲವೇ? ಎಲ್ಲರೂ ಕ್ಷೇಮದಿಂದಿರುವರು ದೇವ. ಆದರೆ ಇಂದಿನಿಂದ ಪಾಂಡವರ ವನವನ್ನು ಕಾರ್ಖಾನೆಯ ಕಾಲುವೆಚ್ಚು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾ ಇಲ್ಲಿಗೆ ಬಂದಿರುವನು ದೇವ. ಅದರಲ್ಲಿ ದುರ್ಯೋಧನ, ನಿನ್ನೆ ನನ್ನ ಸೋದರರಾದ ಕೃಷ್ಣನನ್ನು ನೋಡಲು ಹೋಗಿದ್ಯಲ್ಲ, ಆ ಕಾರ್ಯವೇನಾಯಿತು? ಆಗಿದ್ದೇನು ಗುರುದೇವ? ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು, ನಾನು ನಿನ್ನನ್ನೇ ಅಪೇಕ್ಷಿಸಿದನು ದೇವ. ಎಂತ ಕಾರ್ಯವನ್ನು ಮಾಡಿದ ದುರ್ಯೋಧನ? ನನ್ನ ಸಹೋದರನಾದ ಕೃಷ್ಣನನ್ನು ಏತಕ್ಕಾಗಿ ಬಿಟ್ಟೆ? ಆ ನಿರಾಯುಧನ ಸಹಾಯ ನನ್ನ ಹೇತಕ್ಕೆ ಗುರುದೇವ. ಹಾಗಂದರೇನು ದುರ್ಯೋಧನ? ಆಯುಧಗಳನ್ನು ಹಿಡಿದು ರಣರಂಗದಲ್ಲಿ ಯಾರ ಪರಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವನು ದೇವ. ಇದು ನಿಜವೇ ದುರ್ಯೋಧನ? ಹೌದು ಗುರುದೇವ. ಸರಿ ಸರಿ, ಹಾಗಾದರೆ ನಿನ್ನ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಯುದ್ಧವನ್ನು ನನ್ನ ಯುದ್ಧವನ್ನು ಭಾವಿಸಿ ಜಯವನ್ನು ತಂದು ಕೊಡುವೆನು. ನಾಳೆಯ ದಿನ ಸೈನ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ನಾನು ಬರೋ ವಿಚಾರವನ್ನ ಸೋದರತ್ತೆ ಸೋದರ ಮಾವ ಎಲ್ಲರಿಗೂ ತಿಳಿಸು. ಧನ್ಯನಾದನು ಗುರುದೇವ, ಧನ್ಯನಾದನು. ನಾನಿಂದ ಬರುವೆನು. ಹಾಗೆ ಆಗಿ ಹೋಗಿ ಬಾ. ಇಲ್ಲ ಇಲ್ಲ ಮಾಹಿತಿ ಆಗುತ್ತೆ. ಶತ್ರುರ ಕೃತವ್ರ ಮಾಡಿಗಳೇ, ಒಬ್ಬಾಂಗಿತರಾದ ಪಾಪಿ ಕುರು ಪಾಂಡವರು, ಒಬ್ಬಾಂಗಿತರಾದ ಪಾಪಿ ಕುರು ಪಾಂಡವರು ಭೂಮಿ ವಿಭಾಗ ಬಯಸಿ ಸಮರಕ್ಕೆ ಸಜ್ಜಾಗಿಯರು. ಕೃತವ್ರ ಮಾಡಿಗಳೇ, ಭೂಮಿ ವಿಭಾಗ ಬಯಸಿ ಸಮರಕ್ಕೆ ಸಜ್ಜಾಗಿಯರು. ಇವರಲ್ಲಿ ಸಹೋದರತನ ಇರುವುದೇ. ಒಂದೇ ಕುಲದೊಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ. ಅಕ್ರೂರರೇ, ಮಾದಿಗಳೇ, ಒಂದೇ ಕುಲದಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ ನಾನಾ ಮಾರ್ಧಾಲದಂತೆ ಕಚ್ಚಾಡ ತೊಡಗಿಯರು. ಮಾರ್ಧಾಲದಂತೆ ಕಚ್ಚಾಡ ತೊಡಗಿರುವುದೇ. ಅವರಲ್ಲಿ ಸಹೋದರತನ ಇರುವುದೇ. ಅವರಲ್ಲಿ ಸಹೋದರತನ ಇರುವುದೇ. ಹಸ್ತಿನಾವತಿಯ ರತ್ನ ಸಿಂಹಾಸನವ, ಹಸ್ತಿನಾವತಿಯ ರತ್ನ ಸಿಂಹಾಸನವ ಭೀಷ್ಮಾಪಿತಾಮಹರು ಆಳಲು ಬಯಸಿದ್ದರೆ. ಹೌದಲ್ಲ?
ಭೀಷ್ಮ ಪಿತಾಮಹರು ಆಳಲು ಬಯಸಿದ್ದಾರೆ. ಭರತನಾಡಲಿ ಇಂಥ ದುರಂತ ಆವರಿಸುತ್ತಿತ್ತೆ. ಹೌದಲ್ಲವೇ? ಭರತನಾಡಲಿ ಇಂಥ ದುರಂತ ಆವರಿಸುತ್ತಿದ್ದೆ. ಜನರ ಏಳಿಗೆ ಮರೆತ ಅಜಾಗ್ರತೆಯ ಕುಟನರಿಯರು. ಜನರ ಏಳಿಗೆ ಮರೆತ ಅಜಾಗ್ರತೆಯ ಕುಟನರವರು. ಇವರಲ್ಲಿ ಸಹೋದರತನ ಇರುವುದೇ ಬೇಡ. ಒಂದೇ ಕುಲದೊಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ. ಒಂದೇ ಕುಲದೊಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ. ಸ್ವನಾಮ ಜಾಲದಂತೆ ಕಚ್ಚಾಡ ತೊಡಗಿಯರು. ಬಾರಿಗಳೇ, ಸ್ವನಾಮ ಜಾಲದಂತೆ ಕಚ್ಚಾಡ ತೊಡಗಿಯರು. ಅವರಲ್ಲಿ ಸಹೋದರತನ ಇರುವುದೇ ಬೇಡ. ಅವರಲ್ಲಿ ಸಹೋದರತನ ಇರುವುದೇ ಬೇಡ. ಅವರಲ್ಲಿ ಸಹೋದರತನ ಇರುವುದೇ ಬೇಡ. ರಾಜತಂತ್ರ ನಿಪುಣನು, ಕಾರ್ಯಚಕ್ರನು ಆದ ಅಕ್ರೂರನು, ಕಾರ್ಯದಕ್ಷತೆಯು ವೀರನು ಸೋರನು ಆದ ಕೃತೋರ್ಬರು ನಮ್ಮ ರಾಜ್ಯದ ಕೊಂದು ನಡೆಯಿರಿ. ನಾವು ನಾಳೆ ಸೈನ್ಯ ಸಮೇತನಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗೋಣ. ನಡೆಯಿರಿ, ನಡೆಯಿರಿ. ದೊಡ್ಡಬಲ್ರೆಡ್ಡಿ ಪೈಪ್ಲೈನ್ ಇದೇನಿದು? ನಾನು ಈ ದಿನ ಭೈರಭೂಮಿಗೆ ಹೋಗುವ ಸಂದರ್ಭದಲ್ಲಿ ಈ ಗೋವು ಬಂದು ನಮ್ಮ ಉದ್ಯಾನವನನ್ನು ಅಳಗಡುತ್ತಿರುವುದಲ್ಲ. ಛೇ, ದೂರ ಸರಿ. ಏನು ಎಷ್ಟು ಸಾರಿ ಹೇಳಿದ್ರು ಈ ಗೋವು ಹೋಗ್ತಿರುವುದಲ್ಲ. ಇರಲಿ, ಈ ಸಣ್ಣ ನೋಡಿದ್ರು. ಇದೇನಿದು? ಬೆದರಿಸಲು ಸಣ್ಣ ಕಲ್ಲನ್ನು ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಈ ಪಾಪ ಪರಿಹಾರ ಮಾಡೋರು ಕೃಷ್ಣ, ಬಂದು ಕಾಪಾಡು. ವಂದನೆ ನಾನಿಂದು ಗೋವಂದನೋ, ವಿಧಿಯ ಸ್ವಭಾವವ ತಿರಿಯದೆ ನಾನು. ವಿಧಿಯ ಸ್ವಭಾವವ ತಿಳಿಯದೆ ನಾನು. ವಂದನೆ ನಾನಿಂದು ಗೋವಂದನೋ. ಹಾಡಿ ಗೋವು ಧರೆಯೊಳಗ ಬಿಡು ಸಾವು. ಏನೊಂದರಿಯದ ಗೋವು ಧರೆಯೊಳಗ ಬಿಡು ಸಾವು. ಕಂಡರೆ ನಗುವುದ ಜಗವು. ಕಂಡರೆ ನಗುವುದೇ ಜಗವು. ಯಾರಾಗುವರೋ ಪಾಪಿಗೆ ನೆರವು. ಯಾರಾಗುವರೋ ಪಾಪಿಗೆ ನೆರವು. ವಂದನೆ ನಾನಿಂದು ಗೋವಂದನೋ. ವಿಧಿಯ ಸ್ವಭಾವವ ತಿಳಿಯದೆ ನಾನು. ವಂದನೆ ವಿಧಿಯ ಸ್ವಭಾವವ ತಿಳಿಯದೆ ನಾನು. ವಂದನೆ ನಾನಿಂದು ಗೋವಂದನೋ. ವಿಧಿ ಕೃಷ್ಣ, ಬೇಗ ಬಂದು ಕಾಪಾಡು. ಅಗ್ರಜನಿಗೆ ವಂದಿಸುವೆ. ಸಹೋದರ, ನಿಮ್ಮ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಜ್ಞಾನಿಸಲು ಕಾರಣ? ಕೃಷ್ಣ, ನಾನು ಏನೆಂದು ಹೇಳಲಿ ಕೃಷ್ಣ? ಏಕೆ ಅಗ್ರಜ, ಏನಾಯಿತು? ನಾನು ಈ ದಿನ ಭೈರಭೂಮಿಗೆ ಹೋಗುವ ಸಂದರ್ಭದಲ್ಲಿ
ಈ ಗೋವು ಬಂದು ನಮ್ಮ ಉದ್ಯಾನವನನ್ನು ಅಳಿಗಡಿಸುತ್ತಿತ್ತು. ನಾನು ಎಷ್ಟು ಬಾರಿ ಬೆದರಿಸಿದ್ರು ಅದು ಹೋಗಲಿಲ್ಲ. ಒಂದು ಸಣ್ಣ ಕಲ್ಲಿಂದ ಓಡೋಸವೆಂದು ಆ ಕಲ್ಲನ್ನು ಒಡೆದ ಮಾತ್ರಕ್ಕೆ ಈ ಗೋವು ಸಾವನ್ನಪ್ಪಿತು ಕೃಷ್ಣ. ಶಿವ ಶಿವ, ಗೋವತ್ಯ ಪಾಪವೇ ನಮ್ಮ ವಂಶಕ್ಕೆ ಕ್ಷೀಣವಲ್ಲವೇ ಅಗ್ರಜ? ಅಗ್ರಜ, ಕೃಷ್ಣ, ಈ ಗೋಹತ್ಯ ಪಾಪ ಪರಿಹಾರ ಬೇಕಾದ್ರೆ ನಿನ್ನಲ್ಲಿದ್ದರೆ ಏನು ಸಲಹೆ ನೀಡು. ಅಗ್ರಜ, ನಿಮಗೊದಗಿರುವ ಗೋವತ್ಯ ಪಾಪವು ಪರಿಹಾರವಾಗಬೇಕಾದರೆ ನೀವುಗಳು ಇಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಕಂಚಿ, ಕಾಮಾಕ್ಷಿ, ಮಧುರೆ, ಮೀನಾಕ್ಷಿ, ಗಯಾ, ಗೋಕರ್ಣ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಸಂಚರಿಸಿಕೊಂಡು ಗಂಗಾ, ಯಮುನಾ, ತುಂಗಭದ್ರಾ, ಪಾಪನಾಶಿನಿ, ಗೋದಾವರಿ ಇಂಥ ಪುಣ್ಯ ನದಿಗಳಲ್ಲಿ ಸ್ನಾನ, ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಬಂದದ್ದೇ ಆದರೆ ನಿಮಗೊದಗಿರುವ ಗೋವತ್ಯ ಪಾಪವು ಪರಿಹಾರವಾಗುವುದೆಂದು ಶಾಸ್ತ್ರ ಪುರಾಣದಲ್ಲಿರುವುದು ಅಗ್ರಜ. ಹಾಗೆ ಆಗಲಿ ಕೃಷ್ಣ. ನಾನು ಈ ದಿನ ಭೂಪ್ರದರ್ಶನಗಾಗಿ 21 ದಿವಸ ಹೊರಡುವೆನು. ಆದರೆ ರಾಜ್ಯದ ಬಗ್ಗೆ ಹಕ್ರೂರನಾದ ಮಂತ್ರಿಯು, ಕೃತವರ್ಮನಾದ ಸೈನ್ಯಾಧಿಗಳು ಒಡಗೂಡಿ ರಾಜ್ಯದ ಬಗ್ಗೆ ಎಚ್ಚರಿಕೆಯಿಂದ ನಾನು ಬರುತ್ತೇನೆ. ಆಗಲಿ ಅಗ್ರಜ. ಅಗ್ರಜ ಅಗ್ರಜ, ಕೃಷ್ಣ, ಸ್ವಲ್ಪ ನಿಲ್ಲು. ಕೃಷ್ಣ, ಏಕೆ ಏನಾಯಿತು? ಏನೋ ಮರೆತಂತೆ ತೋರುವುದಲ್ಲ. ಕೃಷ್ಣ, ನಾನು ಏನು ಮರೆತಂತಿಲ್ವಲ್ಲ. ಅಣ್ಣ, ನಿನ್ನೆ ದಿವಸ ಆ ದುರ್ಯೋಧನನಿಗೆ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬರುವನೆಂದು ಮಾತನ್ನು ಕೊಟ್ಟಿರುವೆ. ನಿನ್ನನ್ನೇ ನಂಬಿಕೊಂಡು ಯುದ್ಧವನ್ನು ಹೂಡಿರುವ ಆ ದುರ್ಯೋಧನನ ಗತಿ ಏನಣ್ಣ? ಕೃಷ್ಣ, ಯಾರ ಗತಿ ಏನಾದರೂ ಸರಿ, ನನಗೊದಗಿರುವ ಗೋಹತ್ಯ ಪಾಪ ಪರಿಹಾರವಾದರೆ ಅಷ್ಟೇ ಸಾಕು ಕೃಷ್ಣ. ನಾನು ಬರುತ್ತೇನೆ. ರಾಜ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರು. ಆಗಲಿ ಅಗ್ರಜ. ಅಗ್ರಜನು ಇಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆಗೆ ಹೊರಟಿರುವರು. ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವುದರೊಳಗಾಗಿ ಭಾರತ ಯುದ್ಧವನ್ನೇ ಮುಗಿಸಿ ಬಿಡುವೆನು.